ಸುಮಾರು 18ರಿಂದ 30 ಕೆ ಜಿ ಲೈವ್ ತೂಕ ಇರುವಂತಹ 50 ಟಗರುಮರಿನ ನಮ್ಮ ಪಾವಗಡ ಸಂತೆಯಲ್ಲಿ ಒಂದಕ್ಕೆ 10,600 ಕೊಂಡೆ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಈ ಮಧ್ಯೆ ಕುರಿ ಮೇಕೆಯ ಅದರಲ್ಲೂ ಟಗರುಮರಿ ಸಾಕಾಣಿಕೆಯ ಕ್ರೇಜ್ ಹುಚ್ಚಿನ ಮಟ್ಟಕ್ಕೆ ಬಂದಿದೆ. ಅಂದರೆ ಈ ಕಸಬಿನಲ್ಲಿ ಅಷ್ಟೊಂದು ಲಾಭ ಇದೆಯಾ? ಕಷ್ಟ ನಷ್ಟಗಳೇ ಇಲ್ವಾ? ಯೂಟ್ಯೂಬ್ನಲ್ಲಿ ಹೇಳೋ ಥರ ಲಕ್ಷಗಳು ತುಂಬ ಈಸಿಯಾಗಿ ಬಂದುಬಿಡುತ್ತಾ? ಇಂಥ ಪ್ರಶ್ನೆಗಳು ಗೊಂದಲಗಳು ನಿಮಗಿರುತ್ತೆ. ಮೊನ್ನೆ ನಾನೊಂದು 50 ಟಗರುಮರಿನ ಸಾಕಾಣಿಕೆ ಮಾಡಿ ಮಾರಿದೆ. ತಂದಿದ್ದೆಷ್ಟು, ಕೊಟ್ಟಿದ್ದೆಷ್ಟು, ನಿರ್ವಹಣೆ ಎಷ್ಟು ಲಾಭ ಬಂತು ಅಥವಾ ನಷ್ಟ ಬಂತ, ಇದನ್ನೆಲ್ಲ ವಿವರವಾಗಿ ನಿಮಗೆ ಕೊಟ್ಟಾಗ ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ. ಅದರಲ್ಲಿದ್ದ ಈ ವಿಡಿಯೋದಲ್ಲಿ ಕೊನೆ ತನಕ ನನ್ನೊಂದಿಗೆ ಪ್ರಯಾಣ ಮಾಡೋಣ ಬನ್ನಿ. ಸುಮಾರು 18ರಿಂದ 30 ಕೆ ಜಿ ಲೈವ್ ತೂಕ ಇರುವಂತಹ 50 ಟಗರುಮರಿಗಳನ್ನು ಒಂದಕ್ಕೆ 10,600 ರೂಗಳಂತೆ ಪಾವಗಡ ಸಂತೆಯಲ್ಲಿ 50 ಮರಿಗಳನ್ನು ತಗೊಂಡು ಬಂದೆ. ತಂದಿದ್ದೆ, ಕೆರೆಗೆ ತಗೊಂಡೋಗಿ ಚೆನ್ನಾಗಿ ಈಜಾಡಿಸಿ ಅವತ್ತೆಲ್ಲ ಬಿಸಿಲಲ್ಲಿ ತಿರುಗಾಡಿಸಿ ಕೊಟ್ಟಿಗೆಗೆ ತಂದೆ. ಮಾರನೇ ದಿನ PPR ವ್ಯಾಕ್ಸಿನ್ ಹಾಕಿಸಿದೆ. ಅದರ ಮಾರನೇ ದಿನ ಆಲ್ಬೆಂಡಜಾಲ್ ಬಾಯಿಗೆ ಹಾಕಿದೆ. ಅದರ ಮಾರನೇ ದಿನ ಕ್ಯಾಲ್ಸಿಯಂ ಮತ್ತು ಲಿವರ್ ಟಾನಿಕ್ ಕೊಟ್ಟೆ. ಅದರ ಮಾರನೇ ದಿನವೂ ಅದೇ ಕ್ಯಾಲ್ಸಿಯಂ ಲಿವರ್ ಟಾನಿಕ್ಕು, ಅದರ ಮಾರನೇ ದಿನವೂ ಕ್ಯಾಲ್ಸಿಯಂ ಮತ್ತು ಲಿವರ್ ಟಾನಿಕ್. ಈಗ 3 ದಿನ ಇಷ್ಟೆಲ್ಲ ಮಾಡಿ ಆರಂಭದ ಎಚ್ಚರಿಕೆಗಳೊಂದಿಗೆ ಅದರ ಸಾಕಾಣಿಕೆಗೆ ಅಣೆ ಮಾಡಿದೆ. ಈ ಟೆಂಪೋ ಬಾಡಿಗೆ ಒಂದಿಬ್ಬರು ಹುಡುಗರನ್ನ ಸ್ವಲ್ಪ ಕೂಲಿ ಕೊಟ್ಟಿದ್ದು, ಇದನ್ನೆಲ್ಲ ಸೇರಿಸಿ ಒಂದು ತಲೆಗೆ 100 ರೂಪಾಯಿ ಅಂದ್ಕೊಂಡ್ರೆ ಅಲ್ಲಿಗೆ ಆ ಮರಿಗಳ ಧಾರಣೆ ಏನು ಬಿತ್ತು ಅಂತಂದರೆ 10,700 ರೂಪಾಯಿ. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗ ಮುಂದೆ ನಾನು ಎಲ್ಲ ಲಾಭ ನಷ್ಟಗಳ ಲೆಕ್ಕ ಹಾಕೋವಾಗ ನೀವು ಕೂಡ ಬೇಕಾದರೆ ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ಲೆಕ್ಕಾಚಾರ ಮಾಡ್ಕೋಬೋದು. ಓಕೆನಾ? ಆದರೆ ತಂದ 20 ದಿವಸಕ್ಕೆ ನಾನು ಒಂದು 13 ಮರಿಗಳನ್ನ 12,900ರಂತೆ ಮಾರಬೇಕಾಯಿತು. ಕಾರಣ, ಈ 50 ಟಗರುಮರಿಗಳು ನನಗಿರೋ ಗೋಂದ್ಲಿ ಸಿಸ್ಟಮ್ನಲ್ಲಿ ಸ್ವಲ್ಪ ಒತ್ತಾಯಿತು, ಇಕ್ಕಟ್ಟಾಯಿತು ಅನಿಸಿದ್ದರ್ಲಿದ್ದ 13ನ ಆ ರೇಟ್ಗೆ ಮಾರಾಕಿದೆ. ಅಂದರೆ ಅಷ್ಟು ಬೇಗ 25 ದಿವಸಕ್ಕೆ ಅಷ್ಟು ಲಾಭ ಬಂತಂದರೆ ಅದು ಹಾಗಲ್ಲ. ಮನೆ ಹತ್ರನೇ ಮಾರಿದ್ದು. ಆ ಕೊಂಡವರು ಅವರ ಇಷ್ಟದ, ಅಂದರೆ ಇಡೀ ಬ್ಯಾಚ್ನಲ್ಲಿ ಯಾವ ತೂಕವಾಗಿರ್ತವೆ ಅವು ಎಷ್ಟೇ ಸಮಾನವಾದಂತಹ ಬ್ಯಾಚ್ ತಂದರೂ ಕೂಡ ಅದರಲ್ಲಿ ಹೆಚ್ಚು ತೂಗವು ಕಡಿಮೆ ತೂಗವು ಇರ್ತವೆ. ಅವ್ರಿಗೆ ಸೆಲೆಕ್ಷನ್ ಕೊಟ್ಟೆ. ಹೆಚ್ಚು ತೂಗುವಂಥವು ಅವರು ತಗೊಂಡಿದ್ದೆಷ್ಟಕ್ಕೆ 12,900ರಂತೆ 13 ಮರಿಗಳನ್ನ ಅವರು ಸಂತೆಯಲ್ಲಿ ತಗೊಂಡೋಗ್ಬಿಟ್ಟು ಅದನ್ನೇನೋ 14,000ದಂಗೆ ಮಾರಿದ್ರು ಅಂತ ಗೊತ್ತಾಯಿತು. ಇರಲಿ, ವ್ಯಾಪಾರದಲ್ಲಿ ಲಾಭ ನಷ್ಟಗಳು ಇರ್ತವೆ. ಈಗ ನನಗೆ ಎಷ್ಟು ಲಾಭ ಬಂತು ಅನ್ನೋದನ್ನ ಲೆಕ್ಕ ಮಾಡೋಣ. ನಾನು ಹೇಳ್ದಾಗೆ ಈಗ 13 ಇಂಟು 12,900 ಅಂದರೆ ಬಂದಿದ್ದೆಷ್ಟು? 1,67,700 ರೂಪಾಯಿ. 700 ಪಕ್ಕಕ್ಕಿಡೋಣ, ಬಿಡುಗಡೆ ಅದು ಇದು ಇರುತ್ತೆ. 1,67,000 ಅಂತಂದು ಲೆಕ್ಕ ಹಾಕೋಣ. ಈಗ ಅದರ ಖರ್ಚೆಷ್ಟು ಅಂತಂದು 13 ಇಂಟು 10,700 ಅಲ್ಲಿಗೆ 1,31,100 ರೂಪಾಯಿ ಆಯಿತು. ಇನ್ನು ಅದರ ನಿರ್ವಹಣೆಗೆ ತಿಂಗಳಿಗೆ 900 ಹಾಕೋಣ. ಅದು ಯಾಕೆ 900 ಅಂತ ಮುಂದೆ ವಿಡಿಯೋದ ಕೊನೆಯಲ್ಲಿ ನಿಮಗೆ ವಿವರಣೆ ಕೊಡ್ತೀನಿ. ಈಗ ತಿಂಗಳಿಗೆ 900 ಅಂದರೆ ನಾನು 20 ದಿವಸಕ್ಕೆ ಮಾರಿರೋದು, ಅಂದರೆ 600 ರೂಪಾಯಿ ಬಿತ್ತು. 600 ಇಂಟು 13 ಮಾಡಿದಾಗ 7,800 ರೂಪಾಯಿ ಆಯಿತು. ಅಲ್ಲಿಗೆ ಒಟ್ಟು ಖರ್ಚು ಬಂದುಬಿಟ್ಟು 1,39,100 ಪ್ಲಸ್ 7,800
ಟೋಟಲ್ ಬಂದು 1,46,900 ರೂಪಾಯಿ. ಮತ್ತು ಲಾಭ ಬಂದಿದ್ದೆಷ್ಟು ಅಂತಂದರೆ 1,67,000ದಲ್ಲಿ ಮೈನಸ್ ಮಾಡೋಣ. ಏನು ಈ ಖರ್ಚಿನ ನಿರ್ವಹಣೆ ಮತ್ತು ರೇಟು ಎರಡೂ ಸೇರಿ 1,46,900. ಅಲ್ಲಿಗೆ ನಮಗೆ ಈಗ 20ನೇ ದಿನಕ್ಕೆ 13 ಮಾರಿದ್ದಕ್ಕೆ ಎಷ್ಟು ಲಾಭ ಬಂತು? 20,100 ರೂಪಾಯಿ. ಇಲ್ಲೊಂದು ವಿಚಾರ ಹೇಳಬೇಕು, ದುರಂತದ ವಿಚಾರ. ತಂದ ವಾರದೊಳಗೆ 2 ಮರಿಗಳು ಸತ್ತೋದ್ವು. ಹೀಗೆ ಈ ಕುರಿ ಮರಿಗಳಲ್ಲಿ ಸಮಸ್ಯೆ ಅಂತಂದರೆ ಇದೆ, ತುಂಬ ಮೋರ್ಟ್ಯಾಲಿಟಿ ಇರುತ್ತೆ. ಚಿಕ್ಕ ಮರಿಗಳು ತಂದಾಗ ಈ ಮೋರ್ಟ್ಯಾಲಿಟಿ ಪ್ರಮಾಣ ಹೆಚ್ಚಾಗಿರುತ್ತೆ ಅಂತಂದು ನಾನು ಅಲ್ಗುನ ಸ್ವಲ್ಪ ದೊಡ್ಡ ಮರಿಗಳೇ ತಂದೆ. ಆದರೂ ಕೂಡ 2 ಸಾವನ್ನಪ್ಪಿದ್ವು. 2 × 10,700 ಅಂತಂದರೆ 21,400 ರೂಪಾಯಿ. ಬಂದಿರೋದು 20,100 ರೂಪಾಯಿ. ಅಲ್ಲಿಗೆ ಎಷ್ಟು ಲಾಭ ಬಂತು? 1,300. ಲಾಭ ಅಲ್ಲ, ನಷ್ಟ. 20ನೇ ದಿನಕ್ಕೆ ನಾವು 13 ಮಾರಿದಾಗ ಎಷ್ಟಾಯಿತು? 1,300 ರೂಪಾಯಿ. ನಾವು ಇನ್ನು ನಷ್ಟದಲ್ಲಿದ್ದೀವಿ. ಇಲ್ಲಿಂದ ನಾನು ಇನ್ನಷ್ಟು ಹುಷಾರು ತಗೊಂಡು ಸ್ವಲ್ಪ ಹೆಚ್ಚು ದಾಣ ಕೊಟ್ಕೊಂಡು ನಿಗಾ ವಹಿಸಿ ಸಾಕೋಕ್ಕೆ ಶುರು ಮಾಡಿದೆ. ನಾನು ಏನು ದಾಣ ಕೊಡ್ತಿದ್ದೆ ಅಂತಂದರೆ ಈ ಕಾಳಿನ ಮಿಶ್ರಣ, ಅಂದರೆ ಗಟ್ಟಿ ಆಹಾರ ಒಂದು 700-750 ಗ್ರಾಮ್ ಕೊಡ್ತಾಯಿದ್ದೆ ಒಂದು ದಿವಸಕ್ಕೆ. ಅದರ 2 ಭಾಗ ಮಾಡಿ ಕೊಡ್ತಾಯಿದ್ದೆ, 350-350. ಆಮೇಲೆ ಮಧ್ಯದಲ್ಲಿ ಒಳ್ಳೆ ಕ್ವಾಲಿಟಿ ಶೇಂಗಾ ಒಟ್ಟು ಕೊಡ್ತಾಯಿದ್ದೆ. ಇದರದ್ದು ಖರ್ಚೆ 900 ಅಂದಿದ್ದು. ಅದರ ವಿವರ ನಾನು ಆಗಲೇ ಹೇಳ್ದಂಗೆ ಕೊನೆಯಲ್ಲಿ ಕೊಡ್ತೀನಿ. ಇಷ್ಟೆಲ್ಲ ಮಾಡಿ ಮತ್ತೆ ನಾನು 2 ತಿಂಗಳಿಗೆ ಸರಿಯಾಗಿ ಸಾಕೋಷ್ಟೊತ್ತಿಗೆ ಮತ್ತೊಂದು 13 ಮರಿ ಮಾರಬೇಕಾಯಿತು. ಈಗ ಯಾಕೆ ಮಾರಬೇಕಾಯಿತು ಅಂತಂದರೆ ನಾನು ಶೇಖರಣೆ ಮಾಡಿದಂತಹ ಒಟ್ಟು ಅರ್ಧಕ್ಕೆ ಮೇಲ್ಪಟ್ಟು ಖರ್ಚಾಗಿದ್ದರ್ಲಿದ್ದ ಮುಂದೆ ನನ್ನ ಮೇಕೆಗಳು ಇದ್ದಾವೆ, ಓತುಗಳಿದ್ದಾವೆ, ಔಟ್ಲಿಗೆ ತೊಂದರೆ ಆಗುತ್ತೆ. ಅದರಲ್ಲಿದ್ದ ಇವಾಗ ಒಂದು 13 ಮಾರೋಣ ಅಂತಂದು 13ನ ನಾನೇ ಸಂತೆಗೆ ತಗೊಂಡೋಗಿ ಮಾರಾಕಿದೆ. ಈಗ ವ್ಯಾಪಾರಸ್ಥರಿಗೆ ಕೊಡಲಿಲ್ಲ. ಯಾಕೆ ಅಂತಂದರೆ ನಾನು ತಂದಿದ್ದರಲ್ಲಿ ಮೇಲ್ಕೊಟ್ಟೆ ಅವರು ಈಜಿಯಾಗಿ ತೊಗೊಂಡ್ರು, ಕೀಲು ಮಾರಬೇಕಾಯಿತು. ಅಂದರೆ ಇಡೀ ಬ್ಯಾಚ್ನಲ್ಲಿ ಕಡಿಮೆ ತೂಕ ಇರೋ ಮಾರೋಣ ಅಂತಂದು ಡಿಸೈಡ್ ಮಾಡಿಕೊಂಡೆ. ಹೆಚ್ಚು ತೂಕ ಇದ್ದಿದ್ದು ಮಾರಿದ್ದು ಸರಿ ಇಲ್ಲ, ಕಡಿಮೆ ತೂಕದ್ದು ಮಾರೋಣ ಅಂದ್ಕೊಂಡಾಗ ಕಡಿಮೆ ಕೇಳ್ತಾಯಿದ್ರು ವ್ಯಾಪಾರಸ್ಥರು ಮನೆ ಹತ್ರ. ಅದಕ್ಕೆ ನಾನೇ 13 ಮರಿನ ಸಂತೆಗೆ ತಗೊಂಡೋಗಿ ಮಾರಿದೆ. ಎಷ್ಟು ರೇಟು ಅಂತಂದರೆ 13,200 ರೂಪಾಯಿ. ಹಂಗೆ ಒಂದು ಬಂದು ಆ 200 ರೂಪಾಯಿ ಟೆಂಪೋ ಖರ್ಚು ಮತ್ತು 2 ಹುಡುಗರು ಬಂದಿದ್ದರು, ಹೋಗಲಿ. ಇನ್ನು 13,000 ಒಂದು ತಲೆಗೆ. ಅಲ್ಲಿಗೆ 13 × 13,000, ಅಲ್ಲಿಗೆ 1,69,000 ಬಂತು. ಕೊಂಡಿದ್ದೆಷ್ಟಕ್ಕೆ? ಒಂದು 10,700 × 13 ಅಂತಂದರೆ ಅದು 1,31,100 ರೂಪಾಯಿ ಆಗುತ್ತೆ. ಅದರ ನಿರ್ವಹಣೆ ಖರ್ಚು ಬಂದು ನಾನು ಆಗಲೇ ಹೇಳಿದ್ನಲ್ಲ, ತಿಂಗಳಿಗೆ 900, ಅಂದರೆ 2 ತಿಂಗಳಿಗೆ 1,800 ರೂಪಾಯಿ. 1,800 × 13 ಅಂದರೆ 23,400 ಆಗುತ್ತೆ. ಈಗ ಒಟ್ಟಾರೆ ಖರ್ಚು ಬಂದು ನಿರ್ವಹಣೆದು 23,400 ಪ್ಲಸ್ ಕೊಂಡಿದ್ದು 1,39,100 ರೂಪಾಯಿ. ಅಲ್ಲಿಗೆ ಟೋಟ್ಲ್ ಬಂದುಬಿಟ್ಟು ಖರ್ಚು 1,62,500. ಈಗ ಲಾಭ ಎಷ್ಟು ಬಂತು ಅಂತ ನೋಡೋಣ. 1,69,000ದಲ್ಲಿ ಮೈನಸ್ 1,62,500 ತೆಗೆದರೆ ನಮಗೆ ಬಂದಿದ್ದ ಲಾಭ ಎಷ್ಟು ಗೊತ್ತಾ? 6,500. ಈಗ ಹಿಂದೆ ಏನು ಲಾಸ್ ಆಗಿತ್ತೋ ಆ ಲಾಸನ್ನು ತೆಗೆದಾಕೋಣ. 6,500 ಮೈನಸ್ 1,300. ಈಗ ನಿವ್ವಳ ಲಾಭ ಎಷ್ಟು? 5,200. ಅಂದರೆ 2 ತಿಂಗಳಲ್ಲಿ ನಾವು ಲೆಕ್ಕ ಮಾಡಿದಾಗ 26 ಮಾರಿ ನಮಗೆ ಬಂದಿದ್ದೆಷ್ಟು ಗೊತ್ತಾ? ಬರೀ 5,200 ರೂಪಾಯಿ. ಪೂರ ನಿರಾಶರಾಗಬೇಡಿ.
ಇನ್ನು ಮುಂದೆ ಆಶಾದಾಯಕವಾದ ಲೆಕ್ಕ ಇದೆ, ಅದನ್ನು ಹೇಳ್ತೀನಿ. ಈಗ ಒಂದು ನಿಮಗೆ ಕ್ಲಾರಿಟಿ ಕೊಡಬೇಕು. ಏನಪ್ಪ ಕ್ಲಾರಿಟಿ, ಸ್ಪಷ್ಟತೆ ಅಂತಂದರೆ, ಒಂದು ಸತಿ 13 ದೊಡ್ಡವು ಮಾರಿದ್ವಿ, ಒಂದು ಸತಿ 13 ಚಿಕ್ಕ ನಾನೇ ಮಾರಿದೆ. ಅಲ್ಲಿಗೆ 13 26 ಆಯಿತು. ಒಂದು 2 ಸತ್ತೋದವು, ಅಲ್ಲಿಗೆ 28 ಆಯಿತು. ಒಂದು 2ನ್ನ ನಾನು ಮನೆ ಹತ್ರನೇ ಕೊಯ್ಯೋಕ್ಕೆ ತಂದಿದ್ದ ರೇಟ್ಗೆ ಮಾರಿಬಿಟ್ಟೆ. ಅದರಲ್ಲಿದ್ದ ಅದರ ಲೆಕ್ಕ ಇಲ್ಲ. ಈಗ 48 ತಂದಂಗೆ ಅಂದ್ಕೊಳ್ಳಿ, 28 ಮಾರಿದ್ದೀವಿ. ಇನ್ನು ನಮ್ಮ ಹತ್ರ ಎಷ್ಟಿದ್ದಾವೆ? 20 ಇದ್ದಾವೆ. ಇನ್ನು ನಮ್ಮ ಹತ್ರ ಎಷ್ಟಿದ್ದಾವೆ? 20 ಮರಿಗಳಿದ್ದಾವೆ. 20ಗಳು ಬಹಳ ಆರೋಗ್ಯಪೂರ್ಣವಾಗಿ ಭಾಳ ಚೆನ್ನಾಗಿದ್ದಾವೆ. ಇವುಗಳನ್ನ ನಾನು ಬೇಗ ಮಾರೋದು ಬೇಡ, ಸುಮಾರು 4-5 ತಿಂಗಳು ಚೆನ್ನಾಗಿ 20,000 ಮೇಲೆ ಹೋಗೋ ತನಕ ಬಿಡುಕೊಡ್ದೆ ಇವುಗಳನ್ನ ಮಾರ್ಕೊಡೋದು ಅಂತಂದು ನಾನು ಸಾಕಾಣಿಕೆ ಮಾಡೋಕ್ಕೆ ಶುರು ಮಾಡಿದೆ. ಆದರೆ 2 ತಿಂಗಳ ಮೇಲೆ 20 ದಿವಸ ಆಗಿರಬಹುದು. ಭಾಳಷ್ಟು ಜನ ಚೆನ್ನಾಗಿರೋದ್ರಲ್ಲಿದ್ದ ಕೊಡ್ತೀರ ಅಂತಂದು ತಿಳ್ಕೊಂಡು ಬಂದು ಕೇಳೋಕ್ಕೆ ಶುರು ಮಾಡಿದ್ರು. ನಾನು ಕೊಡ್ತಾ ಇರಲಿಲ್ಲ. ಮೊದಲ ಸತಿ ಏನು ಕೊಂಡಿದ್ದ ಸಣ್ಣೀರಪ್ಪ ಅಂತಂದು ಅದನ್ನ ಹೆಸರು. ಆತ ಬಂದು, ಅಂದರೆ 2 ತಿಂಗಳ ಮೇಲೆ 20 ದಿವಸ ಆಗಿತ್ತು. ಆತ ಬಂದು ಒಂದು ದಿವಸ ಕೊಡ್ತೀಯ ಅಣ್ಣ ಅಂದ. ಇಲ್ಲಪ್ಪ ಕೊಡಲ್ಲ ಅಂದೆ. ಆತ ಒಳ್ಳೆ ರೇಟಿಂದ ಕೊಡು ಹಂಗು ಹಿಂಗು ಅಂದರೂ ಕೂಡ ಇಲ್ಲ, ಕೊಡೋದೇ ಇಲ್ಲ ಅಂತಂದು ಹೇಳಿದೆ. ಆದರೂ ಆತ ವಾಪಸ್ ಹೋದನು. ಮಾರನೇ ದಿವಸ ಇನ್ನೂ 2 ಹಾಕೋ ಬಂದ. ನಾನೊಬ್ಬನೇ ಅಟ್ಯಾಕ್ ಮಾಡಿದ್ರೆ ಚೆನ್ನಾಗಿರೋದಲ್ಲ, ಇನ್ನೂ ಸೈನ್ಯ ಕರ್ಕೊಬರೋಣ ಅನ್ನೋ ಥರ 3 ಬಂದರು. ಆಗಲೂ ನಾನು ಏನು ಹೇಳಿದೆ ಅಂದರೆ, ಇಲ್ಲಪ್ಪ ಕೊಡೋದಿಲ್ಲ ಅಂತಂದು ಹೇಳಿ ಕೂತ್ಕೊಂಡೆ. ಆಗ ಆ 3 ಬಂದು, ಒಬ್ಬರು ಒಂದು ಕೈ ಹಿಡ್ಕೊಂಡ್ರು, ಇನ್ನೊಬ್ಬರು ಇನ್ನೊಂದು ಕೈ ಹಿಡ್ಕೊಂಡ್ರು, ಇನ್ನೊಬ್ಬರು ಬಂದು ಗಡ್ಡ ನೆವರಿಸ್ತಾ, ಅಣ್ಣ ಮರಿಗಳು ಚೆನ್ನಾಗಿದ್ದಾವೆ, ಒಳ್ಳೆ ರೇಟ್ಗಳಿದ್ದಾವೆ, ನೀನು ಕೊಟ್ಟರೆ ನಿನಗೂ ಚೆನ್ನಾಗಿ ಲಾಭ ಬರುತ್ತೆ, ನಮಗೂ ಏನೋ ಒಂದು 4 ಕಾಸು ಉಳಿಯುತ್ತೆ, ನಿನ್ನ ಕೈಗುಣ ಒಳ್ಳೆಯದು, ನಿನ್ನ ಕಾಲುಗುಣ ಒಳ್ಳೆಯದು ಅಂತ ಒಂದೇ ಸಮನೆ ಪೀಡ್ಸೋಕೆ ಶುರು ಮಾಡಿಬಿಟ್ರು. ಎಷ್ಟೋ ರೇಟ್ ಹೇಳು, ನೀನು ಆವತ್ತು ಮಾರೋ ರೇಟೇ ಹೇಳು, ಬೇಕಾದ್ರೆ ನಾವೇನು ಬೇಡ ಅನ್ನೋದಿಲ್ಲ, ಒಟ್ಟಿನಲ್ಲಿ ರೇಟ್ ಹೇಳು, ಕೊಡೋದಿಲ್ಲ ಅನ್ನಬೇಡ, ನೀನು ಮಾರೋಕ್ಕೆ ಇಟ್ಕೊಂಡಿರೋದು. ಇಷ್ಟೆಲ್ಲ ಮಾತಾಡಿ ಮಾತು ಖರ್ಚು ಮಾಡಿಬಿಟ್ಟು ಕೊನೆಗೆ ನಾನು ಹೋಗ್ಲಿ ಬಿಡು ಹೇಳೋಣ ಅಂತಂದು 17,000 ಹೇಳಿದೆ. ಆದರೆ ಅವರೇ 15ಕ್ಕೆ ಕೇಳಿ 15ವರೆಗೆ ಕೇಳಿ ಕೊನೆಗೆ 100 ಕಮ್ಮಿ 16ರಂತೆ. ಕೊನೆಗೂ ನನ್ನ ಬಲೆಗೆ ಹಾಕ್ಕೊಂಡೇ ಬಿಟ್ಟರು. ನಾನು ಇಷ್ಟೆಲ್ಲ ವ್ಯಾಪಾರದ ವೈಖರಿ ಯಾಕೆ ಹೇಳಿದೆ ಅಂತಂದರೆ, ಪ್ರಾರಂಭದಲ್ಲೇ ನಾನು ಏನು ಹೇಳಿದೆ, ಟಗರು ಮರಿ ಹುಚ್ಚು ಅಂದರೆ ಕುರಿ ಮೇಕೆ ಸಾಕಾಣಿಕೆಯ ಹುಚ್ಚು ಈ ಮಧ್ಯೆ ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಇದೇ ಕಾರಣಕ್ಕೆ. ನಮ್ಮ ಯಾವುದೇ ಒಂದು ಸರಕು, ಯಾವುದೇ ಒಂದು ಉತ್ಪನ್ನ, ಯಾವುದೇ ಒಂದು ವಸ್ತು ಮಾರಾಟ ಮಾಡಬೇಕಂದ್ರೆ ನಾವು ಸುಮಾರು ಲಾಗ ಹೊಡಿಬೇಕು. ಮಾರುಕಟ್ಟೆ ವ್ಯವಸ್ಥೆ ಆ ಥರ ಇದೆ. ಆದರೆ ಈ ಕುರಿ ಮೇಕೆದು ಹಾಗಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮನ್ನು ಪೀಡಿಸಿ ತಗೊಂಡೋಗ್ತಾರೆ. ಅಷ್ಟು ಒಳ್ಳೆ ಮಾರುಕಟ್ಟೆ ಇರೋದು ಅಂತಂದರೆ ಬಹುಶಃ ಇದೊಂದಕ್ಕೆ ಬಿಟ್ಟರೆ ಇನ್ಯಾವುದಕ್ಕೂ ಇಲ್ಲ ಅನಿಸುತ್ತೆ. ಏನು ಕುರಿ ಮೇಕೆ ಮತ್ತು ಕೋಳಿಗೆ ಈ ಮಾಂಸದ ಈ ಮಾರಾಟಕ್ಕಿರೋಷ್ಟು ಕ್ರೇಜ್ ಬೇರೆ ಯಾವುದಕ್ಕೂ ಇಲ್ಲ. ಹಂಗಾಗ್ಬಿಟ್ಟೆ ಎಷ್ಟೋ ಜನ ಅದರಲ್ಲಿ ಲಾಭ ಇದೆಯೋ ನಷ್ಟ ಇದೆಯೋ ಮಾರುಕಟ್ಟೆ ಚೆನ್ನಾಗಿರೋದನ್ನು ನೋಡಿಬಿಟ್ಟು ನಾವು ಸಾಕೋಣ ಅಂತ ಬಿಸ್ನೆಸ್ ಮ್ಯಾನ್ಗಳಿಂದ ಹಿಡಿದು, ರೈತರೊಬ್ಬರೇ ಅಲ್ಲ, ಬಿಸ್ನೆಸ್ ಮ್ಯಾನ್ಗಳಿಂದ ಹಿಡಿದು ಉದ್ಯೋಗಸ್ಥರ ತನಕ ಈ ಕುರಿ ಮೇಕೆ ಸಾಕಾಣಿಕೆಗೆ ತೊಡಗಿಸ್ಕೊಳ್ಳೋಕ್ಕೆ ಮುತುವರ್ಜಿ ತೋರಿಸ್ತಾ ಇದ್ದಾರೆ. ಅದನ್ನ ಹೇಳೋಕ್ಕೆ ಅಂತಂದೇ ನಾನು ಈ ವ್ಯಾಪಾರದ್ದೆಲ್ಲ ಹೇಳಿದ್ದು. ಇರಲಿ, ಅದನ್ನೆಲ್ಲ ಪಕ್ಕಕ್ಕಿಡೋಣ. ಈಗ ನಮ್ಮನ್ನು ಲೆಕ್ಕ ನೋಡೋಣ. 15,900ರಂತೆ 20 ಮರಿಗೆ 3,18,000 ಆಗುತ್ತೆ. ನಾವು ತಂದಿದ್ದೆಷ್ಟು? 10,700 ಇಂಟು 20 ಅಂದರೆ 2,14,000 ಆಯಿತು. ನಿರ್ವಹಣೆ ಬಂದು 2 ತಿಂಗಳಿಗೆ 2,400 ಇಂಟು 20 ಅಂದರೆ ಅದೊಂದು 48,000 ಆಗುತ್ತೆ. ಟೋಟ್ಲ್ ಬಂದುಬಿಟ್ಟು 2,62,000 ಆಯಿತು.
ಮಾರಿದಾಗ ಬಂದಿದ್ದು 3,18,000 ಮೈನಸ್ 2,62,000. ಅಲ್ಲಿಗೆ ಟೋಟ್ಲ್ ಬಂದಿದ್ದೆಷ್ಟು? 56,000 ನಿವ್ವಳ ಲಾಭ. 20 ಮರಿಗೆ 56,000. ಇಲ್ಲಿ ಒಂದು ವಿಚಾರ ಹೇಳಬೇಕು. ಇದರಲ್ಲಿ ಸ್ವಲ್ಪ ಬಿಡುಗಡೆ ಹೋಗುತ್ತೆ. ಬಿಡುಗಡೆ ಅಂತಂದರೆ 100ಕ್ಕೆ 1 ರೂಪಾಯಿ ಹಂಗೆ, 1000ಕ್ಕೆ 10 ರೂಪಾಯಿ ಹಂಗೆ, ಲಕ್ಷಕ್ಕೆ 1000 ರೂಪಾಯಿ ಹಂಗೆ ಇಲ್ಲಿ ಬಿಡುಗಡೆ ಹೋಗುತ್ತೆ. ಅದರಲ್ಲಿದ್ದ ಈ ಏನು 3 ಲಕ್ಷ ಚಿಲ್ಲರೆ ತಂದರೂ ಅದಕ್ಕೆ ಒಂದು 3,000 ಬಿಡುಗಡೆ ಹೋಗುತ್ತೆ. ಆಮೇಲೆ ಇಲ್ಲಿ ಇನ್ನೂ ಒಂದು ವಿಚಾರ ಹೇಳಬೇಕು. ಮೊದಲು ಸುಮಾರು ಲಾಭ ಬಂದಿದೆ. ಲಾಭನ ಒಪ್ಕೊಂಬಲಿಲ್ಲ ಅಂದ್ಕೋ ಅವರು ಮಾರಾಟಗಾರರು. ಈಗ ನಷ್ಟ ಆಯಿತು ಅಂತಂದರು. ಮರಿ ತುಂಬ ಬಂದಿದ್ವಣ, ನಮ್ಮ ಮರಿಗಳೇನು ಸೂಪರ್ ಆಗಿದ್ವು. ಇಡೀ ಅನಂತಪುರ ಮಾರ್ಕೆಟ್ನಲ್ಲೇ ನಮ್ಮ ಮರಿಗಳು ಅಷ್ಟು ಸೂಪರ್ ಆಗಿದ್ವು. ಆದರೂ ಕೂಡ ಹೆಚ್ಚು ಮರಿ ಬಂದಿದ್ದರ್ಲಿದ್ದ ವ್ಯಾಪಾರ ಬಿದ್ದೋಯ್ತು. ನಮಗೆ ಸುಮಾರು ನಷ್ಟ ಆಯಿತು. ಆ ಟೆಂಪೋದು ಎಲ್ಲ ನಮ್ಮದೆಲ್ಲ ಮೇಲೆ ಬಿತ್ತು ಅಂತಂದೆಲ್ಲ ಪ್ರಾಧಾಯಪಟ್ಟರು. ಆದರೂ ಕೂಡ ಆತ ತುಂಬ ಪ್ರಾಮಾಣಿಕ ಮನುಷ್ಯ. ಎಲ್ಲ ದುಡ್ಡು ತಂದು ನನ್ನ ಮುಂದೆ ಇಟ್ಟ. ನಿನ್ನ ಧರ್ಮ ಅಂದ. ನನಗೆ ಯಾಕೋ ಇರಲಿ ಬಿಡು ಪಾಪ ಅಂತಂದು 3,500 ರೂಪಾಯಿ ಅಷ್ಟು ಮಾತ್ರ ನಾನು ಬಿಡುಗಡೆ ಅಲ್ಲ ಅಂದು ಬಿಟ್ಕೊಟ್ಟೆ. ಅದಕ್ಕೆ ಆತನು ಮತ್ತು ಆತ ಬಂದಿದ್ದ ಸಹಚರರು ಎಲ್ಲ ತುಂಬ ಖುಷಿ ಪಟ್ಕೊಂಡು ಸಾಕಣ ಇಷ್ಟು ಅಂತಂದು ಹೋದರು. ಇರಲಿ. ಈಗ ನನಗೆ ನಿವ್ವಳ ಲಾಭ ಈ 20ರಿಂದ 50,000 ಬಂತು. ಅಂದರೆ 50,000 ಅಂತಂದರೆ 2.5 ತಿಂಗಳು. 2 ತಿಂಗಳ ಮೇಲೆ 20 ದಿವಸ ಅಂತಂದರೆ 2.5 ತಿಂಗಳೇ ಅಂದ್ಕೊಂಬೋಣ. ಅಲ್ಲಿಗೆ ತಿಂಗಳಿಗೇನು ಬಿತ್ತು? 20,000 ಬಿತ್ತು. 20, 20, 40, ಒಂದು ಅರ್ಧ ತಿಂಗಳಿಗೆ 10, 50 ಆಯ್ತಲ್ವ? 20 ಮರಿಗೆ ಒಂದು ತಿಂಗಳಿಗೆ 20,000 ಅಂತಂದರೆ ಒಂದು ಮರಿಗೆ 1,000 ಬಂತು ನಿವ್ವಳ ಲಾಭ. ಖರ್ಚೆಲ್ಲ ತೆಗೆದು ಈ ಲೆಕ್ಕದಲ್ಲಿ ನೀವು 100 ಮರಿ ತಂದರೆ ನಿಮಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಇದೆ. 200 ಮರಿ ತಂದರೆ 2 ಲಕ್ಷ ಆದಾಯ ಇದೆ. ಇಲ್ಲಿ ಕೇಳೋಕೆ ತುಂಬ ಖುಷಿ ಆಗುತ್ತಲ್ವ? ಆದರೆ ಇದು ನಾವು ಅಂದುಕೊಂಡಂತೆ ಇರೋದಿಲ್ಲ. ಈ 20 ಮರಿಗಳೇನಿದ್ದಾವೆ ಇಲ್ಲಿ ನಾನು ಮೋರ್ಟ್ಯಾಲಿಟಿ ಆಗಿಲ್ಲ, ಹಾಕೂ ಇಲ್ಲ. ನಿಮಗೆ ಟೈಮ್ ಬಂದರೆ ಈ ಮೋರ್ಟ್ಯಾಲಿಟಿ ಹೆಂಗಿರುತ್ತೆ ಅಂತಂದರೆ 100ಕ್ಕೆ 5, 10 ಇನ್ನೂ ಹೆಚ್ಚೆ ಸಾವಾಗಬಹುದು. ನಮ್ಮ ಊರ ಪಕ್ಕದಲ್ಲಿ ಪೋತ್ಗಾನಹಳ್ಳಿ ಅಂತಂದಿದೆ. ಅಲ್ಲಿ ಒಬ್ಬರು 100 ಮರಿ ತಂದಿದ್ದಾರೆ. ಸ್ವಲ್ಪ ಚಿಕ್ಕ ಮರಿಗಳು ತಂದಿದ್ದಾರೆ. ಎಲಿವೇಟೆಡ್ ಶೆಡ್ ಹೊಸದಾಗಿ ಹಾಕಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು 100 ಮರಿ ಅದರಲ್ಲಿ ತಂದು ಬಿಟ್ಟಾಗ ಈಗ ಸದ್ಯಕ್ಕೆ 25 ಮರಿ ಸತ್ತೋಗ್ಬಿಟ್ಟಿದ್ದಾವೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಪ್ರಾರಂಭದ ಹಂತದಲ್ಲೂ ಕೂಡ ನಿಮಗಾಗಲೇ ನಿರಾಶೆ ಕಾದಿತ್ತು. ಇಲ್ಲಿ ನಿರಾಶೆ ಇದೆ ಹೇಳ್ತಾ ಇದ್ದೀನಿ. ಇದೆಲ್ಲ ವಾಸ್ತವ. ಹಿಂಗೆ ನಾವು ಸರಿಯಾಗಿ ನಿರ್ವಹಣೆ ಮಾಡಿದಾಗ, ಶ್ರದ್ಧೆಯಿಂದ ನಾವೇ ನಿರ್ವಹಣೆ ಮಾಡಿದಾಗ, ನಮ್ಮ ಅದೃಷ್ಟಕ್ಕೆ ಅಂತಂದು ಹೇಳ್ತಾರಲ್ಲ ಆ ಥರ ಒಳ್ಳೆ ಬ್ಯಾಚ್ ಸಿಕ್ಕಿದಾಗ, ಒಳ್ಳೆ ವಾತಾವರಣ ಇದ್ದಾಗ ನಮಗೆ ನಾನು ಏನು ಹೇಳಿದೆ ಅದು 1,000 ರೂಪಾಯಿನೂ ಸಿಗ್ಬೋದು ಒಂದು ಮರಿಗೆ ಬಂದು, ಅಥವಾ ಪೂರಾ ಲಾಸೇ ಆಗ್ಬೋದು. ಯಾಕೆಂತಂದರೆ ನಿಮಗೊಂದು ಸ್ಪಷ್ಟವಾದ ಚಿತ್ರಣ ಬೇಕು ಅಂತಂದು ಪ್ರಾಮಾಣಿಕವಾಗಿ ಏನು ನಡೆದಿದೆಯೋ ಅದು ನಿಖರವಾಗಿ ನಾನು ಈ ಮಾಹಿತಿ ಕೊಡ್ತಾ ಇದ್ದೀನಿ. ಇನ್ನು ಇಲ್ಲಿ ನೀವು ಸಾಕಷ್ಟು ಲೆಕ್ಕಾಚಾರ ಮಾಡಿದೆ ನಾನು. ಅದೆಲ್ಲ ಕಚ್ಚಿ ಬಿಚ್ಚಿ ಅನಿಸ್ಬೋದು. ಅದರಲ್ಲಿದ್ದ ನೀವು ಇಷ್ಟನ್ನು ಮಾತ್ರ ನೋಡಿ. ಏನು ಅಂತಂದರೆ ನಾನು 48 ಮರಿ ತಂದೆ. ಮೊದಲು ದೊಡ್ಡವು ಕೊಟ್ಟೆ 13, ಆಮೇಲೆ ಚಿಕ್ಕವು ಕೊಟ್ಟೆ. ಈ ಕಚ್ಚಾ ಬಿಚ್ಚಿ ಎಲ್ಲ ಬಿಟ್ಬಿಡಿ. 20 ಮಾತ್ರ ನಾನು 2.5 ತಿಂಗಳು ಸಾಕಿದ್ದರನ್ನ ಕ್ಯಾಲ್ಕುಲೇಷನ್ನ ವಿಡಿಯೋನ ಇನ್ನೊಂದು ಸತಿ ನೋಡಿ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನು ಕೊನೆಯದಾಗಿ 2 ವಿಚಾರ ಹೇಳಬೇಕು. ನಿಮಗಾಗಲೇ ಹೇಳಿದೆ 900 ರೂಪಾಯಿ ನಿರ್ವಹಣಾ ವೆಚ್ಚ. ಹೇಗೆ 3/4 kg ನಾವು ಧಾನ್ಯಗಳ ಮಿಶ್ರಣ ಹಾಕ್ತೀವಿ ಅಂದ್ಕೊಳ್ಳಿ.
ಈಗ ಮೆಕ್ಕೆಜೋಳ, ಆಮೇಲೆ ಯಾವುದಾದ್ರೂ ದ್ವಿದಳ ಧಾನ್ಯಗಳ ಒಂದಷ್ಟು ಆ್ಯಡ್ ಮಾಡಿ, ಆಮೇಲೆ ಬೂಸ, ಚಕ್ಕೆ ಬೂಸ ಮಾಡಿ, ಇವೆಲ್ಲದರ ರೇಟು ನಾವು ಒಂದು 24 ರೂಪಾಯಿ ಅಂದ್ಕೊಂಬೋಣ ಕೆ ಜಿಗೆ. ಇನ್ನೂ ಒಂದೊಂದು ಸತಿ ಹೆಚ್ಚೇ ಆಗುತ್ತೆ. ಕೆ ಜಿಗೆ 24 ಅಂತಂದರೆ 3/4 ಕೆ ಜಿಗೆ ಎಷ್ಟಾಗುತ್ತೆ? 18 ರೂಪಾಯಿ ಆಗುತ್ತೆ. ಆಮೇಲೆ ಒಟ್ಟು 1 ಕೆ ಜಿ ಒಟ್ಟು, ಈ ಒಟ್ಟು 1 ಕೆ ಜಿ ಹೇಗೆ ರೇಟ್ ಬಿತ್ತು ಅಂತ ನನ್ನ ಹಿಂದಿನ ವಿಡಿಯೋ ನೀವು ನೋಡಲೇಬೇಕು. ಅಲ್ಲಿ ಒಟ್ಟದೆಲ್ಲ ಕ್ಯಾಲ್ಕುಲೇಷನ್ ಭಾಳ ಚೆನ್ನಾಗಿ ಅಲ್ಲಿ ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಒಂದು ಮರಿಗೆ 1 ಕೆ ಜಿ ಹಾಕಿದ್ರು ಕೂಡ 12 ರೂಪಾಯಿ ಆಗುತ್ತೆ. 12 ಇಂಟು ದಾನ ಅದು ಬಂದು 18, ಅಲ್ಲಿಗೆ 30 ಬತ್ತು. ಒಂದು ದಿವಸಕ್ಕೆ 30 ಅಂದರೆ ಒಂದು ತಿಂಗಳಿಗೆ 900 ರೂಪಾಯಿ ಆಗುತ್ತೆ. ನಿಮಗೆ ಕ್ಲಾರಿಟಿ ಸಿಕ್ತಲ್ವಾ ಯಾಕೆ ನಾನು 900 ರೂಪಾಯಿ ನಿರ್ವಹಣೆ ವೆಚ್ಚ ಹಾಕಿದ್ದೀನಿ ಅನ್ನೊಂದು. ಆಮೇಲೆ ಎರಡನೇದಾಗಿ 2 ಮರಿ ಸತ್ತು ಬಂದಲ್ಲ, ಅದರ ಬಗ್ಗೆ ನಾನು ನಿಮಗೆ ಒಂದು ಅನುಕೂಲಕರವಾದಂಥ ಒಂದು ಮಾಹಿತಿ ಕೊಡ್ತೀನಿ. ಸರ್ಕಾರದಿಂದ ಈ ಮಧ್ಯೆ ಏನು ಮಾಡಿದ್ದಾರೆ ಅಂದರೆ ಒಂದು ಪರಿಹಾರ, ಈ ಥರ ಸಾಕಾಣಿಕೆದಾರರಿಗೆ ಅನುಕೂಲ ಆಗಲಿ ಅಂತಂದು ಒಂದು ಸ್ಕೀಮ್ ಇದೆ. ಒಳ್ಳೆ ಸ್ಕೀಮ್ ಅಂತಂದೇ ಹೇಳ್ಬೋದು. ಏನು ಅಂತಂದರೆ ಯಾವುದೇ ಒಂದು ಪ್ರಾಣಿ ಸತ್ತಾಗ 6 ತಿಂಗಳೊಳಗೆ ಮರಿ ಆದರೆ ಅದಕ್ಕೆ 5,000, 6 ತಿಂಗಳ ಮೇಲ್ದಾದರೆ 7,000 ಪರಿಹಾರ ಕೊಡ್ತಾ ಇದ್ದಾರೆ. ಇದು ಭಾಳ ಸಾಕಾಣಿಕೆದಾರರಿಗೆ ಒಳ್ಳೆಯ ಅನುಕೂಲ ಅಂತಂದೇ ಹೇಳ್ಬೋದು. ನಾನಂತೂ ಸಾಮಾನ್ಯವಾಗಿ ಯಾವುದೇ ಈ ಸರ್ಕಾರಿ ಬೆನಿಫಿಟ್ಗಳು ಪಡೆಯೋಕ್ಕೆ ಹೋಗೋದಿಲ್ಲ, ಸುಮ್ಮನೆ ತಲೆನೋವು ಅಂತಂದು. ಆದರೆ ಇಲ್ಲಿ ಒಂದು ಪ್ರೈವೇಟಾಗಿ ಒಬ್ಬ ಹುಡುಗ ಈ ಕುರಿ ಮೇಕೆ ನೋಡೋಕೆ ಬರ್ತಾನೆ, ಶೇಖರ್ ಅಂತ ಹುಡುಗ ಒತ್ತಾಯ ಮಾಡಿದೆ, ಅಣ್ಣ ಸುಮ್ಮನೆ ಬಿಸಾಡಬೇಡ, ಏನೋ ಆದಾಯ ಬರುತ್ತೆ ಅಂದರೆ. ಅಲ್ಲಿಗೂ ನಾನು ಕೇಳಲಿಲ್ಲ. ಕೊನೆಗೆ ಅವನು ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ನನ್ನ ತಮ್ಮನೇ ತಗೊಂಡೋಗ್ಬಿಟ್ಟು ಅದನ್ನು ಹಾಸ್ಪಿಟ್ಲಿಗೆ ತಗೊಂಡೋದ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಡಾಕ್ಟ್ರು, ಸರ್ಕಾರಿ ಡಾಕ್ಟ್ರು ಸ್ವಲ್ಪ ಹೊಟ್ಟೆ ಕೊಯ್ದುಬಿಟ್ಟು ಕರಳು ಅದೆಲ್ಲ ಈಚೆಗೆ ಬರೋಂಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಸುಮ್ಮನೆ ನೋಡ್ತಾರೆ ಅಷ್ಟೇನು. ಏಕೆಂದರೆ ಮತ್ತೆ ಮತ್ತೆ ಅದನ್ನೇ ತರ್ತಾರೇನೋ ಅಂತಂದು ಆ ಥರ ಹೊಟ್ಟೆ ಕೊಯ್ದುಬಿಟ್ಟು ಆ ಥರ ಒಂದು ಫೋಟೋ ಕೊಡಿಸ್ಕೊಂಡು ನಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ದು ಒಂದು ಡಾಕ್ಯುಮೆಂಟ್ ತಗೊಂಡುಬಿಟ್ಟು ಅವ್ಗಳನ್ನೆಲ್ಲ ಕಳಿಸ್ಕೊಟ್ಟಾಗ ಪರಿಹಾರ ಬರುತ್ತೆ ಮುಂದೆ. ಇದು ಬಂದರೆ ಅಲ್ಲಿಗೆ 7,500 ಒಂದು 15,000 ಬಂದಂಗಾಗುತ್ತೆ. ನಾನು ಏನು ಪೋತ್ಗಾನಹಳ್ಳಿಯಲ್ಲಿ ಒಂದು 25 ಮರಿ ಸತ್ತಿದೆ ಅಂತಂದು ಹೇಳಿದೆ. ಆ ಹುಡುಗ ಪ್ರತಿಯೊಂದರನ್ನು ಈ ಥರನೇ ಮಾಡಿ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಪರಿಹಾರ ತಗೊಂಬೋಕ್ಕೆ ಪ್ರಯತ್ನ ಮಾಡಿದ್ದಾನೆ. ಹಿಂಗಾಗ್ಬಿಟ್ಟು ಅವನು ಚಿಕ್ಕ ಮರಿಗಳನ್ನ ಒಂದು 7,000-8,000 ತನಕ ತಂದಿರಬಹುದು. ಈಗ ಅಷ್ಟು ಮಾತ್ರ ಪರಿಹಾರ ಬಂದರೆ ಅದು ಒಳ್ಳೆಯ ಅನುಕೂಲ ಆದಂಗೆ ಅಲ್ವಾ. ಒಂದೊಂದು ಸತಿ ಈ ಸರ್ಕಾರಿ ಈ ಪರಿಹಾರಗಳು ನಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂತಂದೇ ಹೇಳ್ಬೋದು. ಎಲ್ಲದಕ್ಕೂ ಟೀಕೆ ಮಾಡೋಕ್ಕಾಗೋದಿಲ್ಲ ಸರ್ಕಾರನ. ಅಷ್ಟು ಮಾತ್ರ ಬಂದರೆ ಸಾಕಾಣಿಕೆಯಲ್ಲಿ ಒಂದು ಏನು ನಿರಾಶೆ ಆಗುತ್ತೆ ಅದನ್ನು ತುಂಬಿದಂಗಾಗಿ ಮತ್ತೆ ಹುಮ್ಮಸ್ಸು ಕೊಟ್ಟಂಗೆ ಆಗುತ್ತೆ. ಒಳ್ಳೆ ಸ್ಕೀಮ್. ಓಕೆ, ನಿಮಗೆ ಸಾಕಷ್ಟು ಸ್ಪಷ್ಟವಾದಂಥ ವಿವರಣೆ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಮರಿ ನಾನು ಏನು ದಾನ ಮತ್ತು ಈ ಒಟ್ಟು ಕೊಟ್ಟೆ, ಇಷ್ಟು ಮಾತ್ರಕ್ಕೆ ಒಂದು ತಿಂಗಳಿಗೆ ಎಷ್ಟು ತೂಕ ಬರುತ್ತೆ, ಅದರ ಮೇಲೆ ಏನು ನಮಗೆ ಲಾಭ ಬರುತ್ತೆ ಅನ್ನೋದನ್ನು ಒಂದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಾನು ಅದನ್ನೆಲ್ಲ ಮಾಡಿದ್ದೀನಿ. ಈಗಲೇ ಈ ವಿಡಿಯೋ ತುಂಬ ಉದ್ದ ಆಯಿತು ಅಂತ ಅನಿಸುತ್ತೆ. ಮುಂದೆ ಎಷ್ಟು ತೂಕ ಪಡ್ಕೊಳ್ಳುತ್ತೆ, ನಾವು ಎಷ್ಟು ಇದನ್ನೆಲ್ಲ ಮೇವನ್ನ ದಾನನ ಕೊಡಬೇಕು, ಇದನ್ನೆಲ್ಲ ನಿಮಗೆ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಆ ತನಕ ನೀವು ಕಾಯ್ತೀರಿ ಅಂತಂದು ತಿಳ್ಕೊಂಡು ನಮಸ್ಕಾರ.